ಭಾಗ ಗಟ್ಟಿಯಾದ್ರೆ ನುಡಿ ಗಟ್ಟಿಯಾಗುತ್ತೆ. ಎರಡೂ ಭಾಷೆಗಳಲ್ಲಿ ಅನ್ಯೋನ್ಯತೆ ಇರಲಿ. ಸಾಹಿತಿ ಡಾಕ್ಟರ್ ಬಸವರಾಜ ಜಗಜುಂಬಿ ಅಭಿಮತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಕನ್ನಡ ಮರಾಠಿ ಭಾಷೆಗಳು ಗಡಿಯಲ್ಲಿ ಅನ್ಯೋನ್ಯತೆಯಿಂದ ಇರಬೇಕು. ಎರಡೂ ಭಾಷೆಗಳ ನಡುವಿನ ಸಾಮರಸ್ಯದಿಂದ ಕನ್ನಡದ ಅಸ್ಮಿತೆ ಬೆಳೆಯುತ್ತೆ. ಅದಕ್ಕಾಗಿ ಗಡಿ ಗಟ್ಟಿಯಾದ್ರೆ ನುಡಿ ತಾನಾಗಿಯೇ ಭದ್ರವಾಗುತ್ತೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ ಜಗಜಂಬಿ ವ್ಯಕ್ತಪಡಿಸಿದ್ದಾರೆ. ನೇಪಾಳಿ ತಾಲೂಕಿನ ಗಡಿ ಗ್ರಾಮ ಕಾರದಗಾದಲ್ಲಿ ಕನ್ನಡ ಬಳಗದ ವತಿಯಿಂದ ಭಾನುವಾರ ಹಮ್ಮಿಕೊಂಡ 8ನೇ ಕನ್ನಡ ಸಮಾವೇಶದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ ಕನ್ನಡ ಸಾಹಿತ್ಯ ಜಾನಪದ ಸಾಹಿತ್ಯ ಶಾಶ್ವತ ಸ್ಥಾನ ಹೊಂದಿದೆ. ಜಾನಪದ ಕಲಾವಿದರು ಶತಮಾನಗಳಿಂದ ಉಳಿಸಿಕೊಂಡು ಬಂದಿದ್ದು ಕನ್ನಡಿಗರ ಹೆಮ್ಮೆ ಎಂದರು. ಇದಕ್ಕೂ ಮುಂಚೆ ಬೆಳಗ್ಗೆ ಧ್ವಜಾರೋಹಣ, ಭುವನೇಶ್ವರಿ ಪೂಜೆ, ಗ್ರಂಥ ಪೂಜೆ ಹಾಗೂ ಬುತ್ತಿ ಪೂಜೆಯೊಂದಿಗೆ ಹೊರಟ ಮೆರವಣಿಗೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ರ ಚಾಲನೆ ನೀಡಿದ್ದಾರೆ. ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಸಾರೋಟದಲ್ಲಿ ಬಸವರಾಜ ಜಗಜಂಬಿ ದಂಪತಿಗಳು ಆಸೀನರಾಗಿ ಹೊರಟ ಮೆರವಣಿಗೆಯಲ್ಲಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳು, ಸ್ವಚ್ಛತೆ ಅಭಿಯಾನ, ಹಳ್ಳಿಯ ಜೀವನ, ನೀರಿನ ಸಂರಕ್ಷಣೆ, ನಾಡಿನ ಹೋರಾಟಗಾರರ ರೂಪಕಗಳು, ಕನ್ನಡ ನಾಡು ನುಡಿಯನ್ನ ಮೆಲುಕು ಹಾಕುವ ಹಾಡುಗಳು ನೋಡುಗರ ಕಣ್ಮನ ಸೆಳೆದವು. ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಿಂದ ಕಾರ್ಯಕ್ರಮ ಸ್ಥಳ ನಾಡಿಗೆ ಹೈಸ್ಕೂಲಿನ ಆವರಣಕ್ಕೆ ಆಗಮಿಸ್ತಾ ಇದ್ದಂತೆ ಮೊದಲು ಮಂಟಪ ಪೂಜೆ, ವೇದಿಕೆ ಪೂಜೆ, ಡೊಳ್ಳು ಬಾರಿ, ಸಮಾವೇಶದ ಉದ್ಘಾಟನೆ ಕಾರ್ಯಕ್ರಮಗಳು ಜರುಗಿದವು. ಚಿಕ್ಕೋಡಿಯ ಸಂಪದಾನ ಸ್ವಾಮಿಗಳು, ಕೌಲಗುಡ್ಡದ ಅಮರೇಶ್ವರ ಸ್ವಾಮಿ, ಚಿಂಚಣಿ ಶಿವಪ್ರಸಾದ ದೇವರು ಹಾಗೂ ಸದಲ್ಗಾದ ದರಿಖಾನ ಅಜ್ಜನವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕನ್ನಡ ಸಮಾವೇಶದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚೆಂಗಳೆ, ಉತ್ತಮ್ ಪಾಟೀಲ್, ಅಣ್ಣಾ ಸಾಹೇಬ್ ಹಾವಲೆ, ಮಹದೇವ ತಳವಾರ್, ಗೌರವಾಧ್ಯಕ್ಷ ರಾಜು ಕಿಚಡೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ಅರುಣ್, ಪ್ರಜಾಪವ ಟಿವಿ, ಚಿಕ್ಕೋಡಿ.